ಬ್ರದರ್, ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು? ನೋಡ್ತಾ ಇದೆ ಸರ್. ಯಾರು ಇಷ್ಟ ಆಗ್ತಿದ್ದಾರೆ? ಹನುಮಂತ ಸರ್. ಯಾಕೆ? ಯಾಕೆಂದ್ರೆ ಒಳ್ಳೆಯವನು. ಮುಂಚೆ ಎಲ್ಲ ಬಡ ಕುಟುಂಬದಿಂದ ಬಂದಿದ್ದಾನೆ. ಆ ಕಡೆಯಿಂದ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕ್ಲಾಸಿಂದ ಬಡ್ರ ಮನೆ ಹುಡುಗ ಚೆನ್ನಾಗ್ ಆಡ್ತಿದ್ದಾನೆ. ಮನ್ಸಲ್ಲಿ ಏನೋ ಬೇರೆಯವ್ರ ಬಗ್ಗೆ ಕೆಡ್ದಿಲ್ಲ. ಅವನ ಆಟ ಅವನ ಆಡ್ತಿದ್ದಾನೆ. ಒಂದಿಷ್ಟು ಜನ ಹೇಳ್ತಾರೆ ಹನುಮಂತು ನಾಟಕ ಮಾಡ್ತಿದ್ದಾನೆ, ರಿಯಲ್ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಬಿಗ್ ಬಾಸ್ ಮನೇಲಿ ಇರೋರೇ ಹೇಳ್ತಾರೆ ಒಂದಿಷ್ಟು ಜನ. ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಸರ್, ಅವನು ನಾಟಕ ಮಾಡಿದ್ರೆ ಬಿಗ್ ಬಾಸ್ ನೀವು ಹೋಗಿ ಬನ್ನಿ ಜೋರಾಗಿ ಮಾತಾಡಿ, ಅಥವಾ ಬಿಗ್ ಬಾಸ್ ನನಗಿರ ಇಲ್ಲಿ ಬೇಡ ಇಂಥದ್ನೆಲ್ಲ ಮುಕ್ತವಾಗಿ ಯಾರು ಹೇಳಲ್ಲ ಸರ್. ಡ್ರಾಮಾ ಮಾಡೋರು ಬೇರೆ ಜನ ಸಾಕಷ್ಟು ಜನ ಇದ್ದಾರೆ. ಅವ್ರ ಡ್ರಾಮಾ ಕಣ್ಣಿಗೆ ಕಾಣಿಸಲ್ಲ, ಬಡ್ರ ಮನೆ ಹುಡುಗರಿಂದ ಡ್ರಾಮಾ ಕಣ್ಣಿಗೆ ಕಾಣಿಸುತ್ತೆ. ಯಾರು ತುಂಬಾ ಡ್ರಾಮಾ ಮಾಡ್ತಾರೆ ಅನ್ಸುತ್ತೆ? ಭವ್ಯ ಅನ್ಸುತ್ತೆ ಸರ್. ಯಾಕೆ ನಿಮ್ಗೆ ಹಾಗೆ ಅನ್ಸುತ್ತೆ? ಯಾವಾಗ ನೋಡಿದ್ರು ತ್ರಿವಿಕ್ರಮ್ ಜೊತೆಗೆ ಇರ್ತಾರೆ. ಆಮೇಲೆ ಅವ್ರ ಸಪೋರ್ಟ್ ಇಲ್ದಂಗೆ ಅವ್ರು ಏನು ಮಾಡಲ್ಲ. ಅವ್ರ ಸಪೋರ್ಟ್ ಇದ್ರೇನೆ ಸ್ವಲ್ಪ ಅವ್ರ ಮೇಲ್ ಪುಷ್ ಮಾಡೋದಾಗ್ಲಿ, ಆ ವೀಕೆಂಡ್ ಅಲ್ಲಿ ಆಗ್ಲಿ ವಿಕ್ರಮ್ ಹೇಳ್ದಂಗೆ ಅವ್ರು ಆಟ ಆಡ್ತಾರೆ ಸರ್. ಭವ್ಯ ಒಳಗಡೆ ಇರೋದು ವಿಕ್ರಮ್ ಇಂದಾನೆ ಅಂತ? ವಿಕ್ರಮ್ ಇಂದಾನೆ ಸರ್. ಅವ್ರ ಸಪೋರ್ಟ್ ಇಲ್ದ ಅಂದ್ರೆ ಇವ್ರ ಏನಾದ್ರು ವಿಕ್ರಮ್ ಏನಕ್ಕೆ ಇನ್ ಕೇಸ್ ಆಚೆ ಹೋದ್ರು ಅಂದ್ರೆ ಭವ್ಯ ಜೀರೋ ಆಗ್ತಾರೆ ಸರ್. ಭವ್ಯ ಜೀರೋ ಆಗ್ತಾರೆ. ಅಲ್ಲ, ನಾನೆಲ್ಲ ಟಾಸ್ಕ್ ಆಡ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ, ಏನ್ ಬೇಕು ಅದೆಲ್ಲ ಕೊಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆಗೆ ಅಂತೆಲ್ಲ ಒಂದಿಷ್ಟು ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಸರ್? ಭವ್ಯ ಅಂದ್ರೆ ಈಗ ತ್ರಿವಿಕ್ರಮ್ ಹೇಳ್ದಂಗೆ ಭವ್ಯ ಆಟ ಆಡೋದು ಸರ್. ನೆಕ್ಸ್ಟ್ ಕ್ಯಾಪ್ಟನ್ಶಿಪ್ ಆಗ್ಲಿ ಏನಾಗ್ಲಿ ಅಲ್ಲಿ ತ್ರಿವಿಕ್ರಮ್ ಹಿಂದೆ ಹೇಳಿದ್ರೆ ಮಾತ್ರ ಭವ್ಯ ಮುಂದೆ ಮಾಡೋದು. ಒಂಥರ ಆಟಿಟ್ಯೂಡ್ ಎಲ್ಲ ಸೇಮ್. ತ್ರಿವಿಕ್ರಮ್ ಹೆಂಗ್ ಹೇಳ್ತಾರೆ ಅವ್ರು ಹಂಗ ಆಟ ಆಡ್ತಾರೆ. ಅವ್ರು ತುಂಬಾ ಡವ್ ಮಾಡ್ತಾರೆ ಅಂದ್ರೆ ಯಾರನ್ನ? ಅವಳೇ ಅನ್ಸುತ್ತೆ ಸರ್. ಭವ್ಯನೇ ನಾಟಕ ಮಾಡಿ ಅವಳು ಏನೇ ಇದು ವಿಷಯ ಮಾತಾಡ್ಲಿ ಅಥವಾ ಅವ್ರು ಏನೇ ಟಾಸ್ಕ್ ಆಡಿದ್ರು ತ್ರಿವಿಕ್ರಮ್ ಹೇಳ್ದಂಗೆ ಎಲ್ಲ ಅವ್ರ ಹಿಂದೆ ತ್ರಿವಿಕ್ರಮ್ನೇ ಇದು ಮಾಡೋದು ಸರ್. ಹೇಳ್ತಿರೋದೇನಂದ್ರೆ ತ್ರಿವಿಕ್ರಮ್ ಇಲ್ಲ ಅಂದ್ರೆ ಭವ್ಯ ಜೀರೋ ಅಂತ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.